Hello friends, I am Vinayak and I welcome you all to my YouTube channel. ನಾವು ಹಿಂದಿನ ವಿಡಿಯೋದಲ್ಲಿ ಫನ್ ವಿತ್ ಮ್ಯಾಗ್ನೆಟ್ಸ್ ಎಂಬ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ವಿ ಹೌದಾ. ಅಂದರೆ ಈಗ ನಾವು ಈ ವಿಡಿಯೋದ ಮುಂದಿನ ಪಾಠನ ನೋಡೋಣ. ಸೊ ನಾವು ಈಗ ಜಸ್ಟ್ ಒಂದು ರಿಕ್ಯಾಪ್ ಮಾಡೋದಾದರೆ ಹಿಂದಿನ ವಿಡಿಯೋದಲ್ಲಿ ಏನೇನೆಲ್ಲ ಕಲ್ತಿದ್ವಿ ಅಂತ ನೋಡೋದಾದರೆ ಮ್ಯಾಗ್ನೆಟ್ಟು ಹೇಗೆ ಡಿಸ್ಕವರ್ ಆಯಿತು ಅಂತ ನೋಡಿದ್ವಿ, ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂದರೆ ಏನು ಅಂತ ನೋಡಿದ್ವಿ, ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂದರೆ ಏನಂತ ನೋಡಿದ್ವಿ ಹೌದಾ. ಆಮೇಲೆ ಶೇಪ್ಸ್ ಆಫ್ ಮ್ಯಾಗ್ನೆಟ್ ಬಗ್ಗೆ ನೋಡಿದ್ವಿ, ಪೋಲ್ಸ್ ಆಫ್ ಮ್ಯಾಗ್ನೆಟ್ ಅಂದರೆ ಕಾಂತಗಳ ಧ್ರುವಗಳ ಬಗ್ಗೆ ನೋಡಿದ್ವಿ, ಆಮೇಲೆ ರಿಪಲ್ಷನು ಮತ್ತು ಅಟ್ರಾಕ್ಷನ್ ಆಕರ್ಷಣೆ ಮತ್ತು ವಿಕರ್ಷಣೆಗಳ ಬಗ್ಗೆ ನೋಡಿದ್ವಿ, ಟೆಂಪ್ರರಿ ಮ್ಯಾಗ್ನೆಟ್ ಅಂದ್ರೇನು, ಪರ್ಮನೆಂಟ್ ಮ್ಯಾಗ್ನೆಟ್ ಅಂದ್ರೇನು, ಮತ್ತು ಒಂದು ಮ್ಯಾಗ್ನೆಟನ್ನು ಕೊಟ್ಟಾಗ ಅದರ ದಿಕ್ಕನ್ನು ಹೇಗೆ ಕಂಡು ಹಿಡಿಯುವುದು ಅಂತ ನೋಡಿದ್ವಿ. ಆಮೇಲೆ ನಮ್ಮ ಮೇಕಿಂಗ್ ಅವರ್ ಓನ್ ಮ್ಯಾಗ್ನೆಟ್, ನಾವೇ ಹೇಗೆ ನಮ್ಮ ಮನೆಯಲ್ಲಿ ಒಂದು ಮ್ಯಾಗ್ನೆಟನ್ನು ತಯಾರು ಮಾಡ್ಬೋದು ಅಂತ ನೋಡಿದ್ವಿ. ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಮತ್ತು ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಗುಣಲಕ್ಷಣಗಳನ್ನು ನೋಡಿದ್ವಿ. ಓಕೆ, ಆಮೇಲೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಔಟ್ಸೈಡ್ ದಿ ಮ್ಯಾಗ್ನೆಟ್ಟು ಮತ್ತು ಇನ್ಸೈಡ್ ದಿ ಮ್ಯಾಗ್ನೆಟ್ ಇದ್ರ ಬಗ್ಗೆ ನೋಡಿದ್ವಿ. ಓಕೆ, ಇಲ್ಲಿವರೆಗೂ ನಾವು ನೋಡಿದ್ವಿ. ಈಗ ಈ ಕ್ಲಾಸ್ನಲ್ಲಿ ಡಿಮ್ಯಾಗ್ನೆಟೈಸೇಷನ್ ಬಗ್ಗೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಡಿಮ್ಯಾಗ್ನೆಟೈಸೇಷನ್ ಅಂದರೆ ಲಾಸ್ ಆಫ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಅ ಮ್ಯಾಗ್ನೆಟ್, ಅಂದರೆ ಹೇಗೆಲ್ಲ ಒಂದು ಮ್ಯಾಗ್ನೆಟ್ಟು ಅದರ ಗುಣಲಕ್ಷಣಗಳನ್ನು ಅದರ ಪ್ರಾಪರ್ಟಿಯನ್ನು ಕಳೆದುಕೊಳ್ತದೆ ಅಂತ ನೋಡೋಣ. ಫಸ್ಟ್ ಮೆಥಡ್ ಏನಪ್ಪ ಅಂತಂದ್ರೆ ಬೈ ಹೀಟಿಂಗ್ ಅಂತೇಳಿ. ಓಕೆ, ಅಂದರೆ ಅದನ್ನು ಬಿಸಿ ಮಾಡುವುದರ ಮುಖಾಂತರ ಅದರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗ್ತದೆ ಕಳೆದುಕೊಳ್ತದೆ. ಎರಡನೇದು ಏನಪ್ಪ ಅಂತಂದ್ರೆ ಬೈ ಹ್ಯಾಮರಿಂಗ್, ಅಂದರೆ ಒಂದು ಸುತ್ತಿಗೆಯಿಂದ ಅದನ್ನು ಬಡಿಯೋ ಮುಖಾಂತರ ಅದರ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಅದು ಕಳೆದುಕೊಳ್ತದೆ, ಕಾಂತ ಅದರ ಗುಣಲಕ್ಷಣಗಳನ್ನು ಕಳೆದುಕೊಳ್ತದೆ. ನೆಕ್ಸ್ಟ್ ಒಂದು ಮೆಥಡ್ ಏನಪ್ಪ ಅಂತಂದ್ರೆ ಬೈ ಡ್ರಾಪಿಂಗ್ ಫ್ರಮ್ ಸಮ್ ಹೈಟ್, ಅಂದರೆ ಎತ್ತರದಿಂದ ಬೀಳಿಸಿದಾಗ ಕಾಂತಗಳು ತಮ್ಮ ಗುಣಲಕ್ಷಣಗಳನ್ನು ಕಳೆದುಕೊಳ್ತಾವೆ. ಓಕೆ, ಮತ್ತು ಇನ್ನೊಂದು ಮೆಥಡ್ ಏನಪ್ಪ ಅಂದರೆ ಹೇಗೆ ಅದು ತನ್ನ ಗುಣಲಕ್ಷಣಗಳನ್ನ ಕಳೆದುಕೊಳ್ತದಪ್ಪ ಅಂತಂದ್ರೆ ನಾಟ್ ಸ್ಟೋರಿಂಗ್ ಪ್ರಾಪರ್ಲಿ, ಅಂದ್ರೆ ಸರಿಯಾಗಿ ಸಂಗ್ರಹಿಸಿ ಇಡದಿದ್ದಾಗಲೂ ಕಾಂತಗಳು ಏನಾಗ್ತಾವಪ್ಪ ಅಂದ್ರೆ ದುರ್ಬಲಗೊಳ್ತಾವ ಅಂತೇಳಿ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟು. ಇದರ ಮೇಲೇನೂ ಸಹ ಭಾಳಷ್ಟು ಸಲ ಕ್ವಶನನ್ನು ಕೇಳಿದ್ದಾರೆ. ಅಂದರೆ ಮೆಥಡ್ಸ್ ಆಫ್ ಡಿಮ್ಯಾಗ್ನೆಟೈಸಿಂಗ್ ಅ ಮ್ಯಾಗ್ನೆಟ್, ಇದ್ರ ಬಗ್ಗೆ ತುಂಬ ಸಲ ಕ್ವಶನ್ ಕೇಳಿದ್ದಾರೆ. ಸೊ ಇದು ಸಹ ಒಂದು ಇಂಪಾರ್ಟೆಂಟು. ಆಮೇಲೆ ಲಾಸ್ಟ್ ಪಾಯಿಂಟ್ ನಾನು ಹೇಳಿದ್ದೆ ನಾಟ್ ಸ್ಟೋರಿಂಗ್ ಪ್ರಾಪರ್ಲಿ, ಅಂದರೆ ಒಂದು ಕಾಂತವನ್ನು ಸರಿಯಾಗಿ ಸಂಗ್ರಹಣೆ ಮಾಡದೆ ಇದ್ದಾಗಲೂ ಸಹ ಅದು ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಕಳೆದುಕೊಳ್ತದ ಅಂತ ಹೇಳಿದೆ. ಸೊ ಹಾಗಾದರೆ ಸರಿಯಾದ ಕ್ರಮಗಳೇನು ಅಂತ ನೋಡೋಣ ನಾನು. ಅಂದರೆ ಒಂದು ಸಂಗ್ರಹಣೆ ಮಾಡುವ ಸರಿಯಾದ ಕ್ರಮಗಳು ಏನು, ಯಾವ್ಯಾವು ಅಂತೇಳಿ. ಪ್ರಿಕಾಷನ್ಸ್ ಟು ಬಿ ಟೇಕನ್ ವೈಲ್ ಸ್ಟೋರಿಂಗ್ ಮ್ಯಾಗ್ನೆಟ್ಸ್ ಅಂತೇಳಿ ನೋಡ್ರಿ. ಫಸ್ಟ್ ಒಂದು ಬಾರ್ ಮ್ಯಾಗ್ನೆಟ್ ಶುಡ್ ಬಿ ಕೆಪ್ಟ್ ಇನ್ ಪೇರ್ಸ್ ವಿತ್ ದೇರ್ ಅನ್ಲೈಕ್ ಪೋಲ್ಸ್ ಆನ್ ದ ಸೇಮ್ ಸೈಡ್. ಅಂದರೆ ಹೆಂಗೆ ಇಡಬೇಕಪ್ಪ ಅಂತಂದ್ರೆ ಬಾರ್ ಮ್ಯಾಗ್ನೆಟ್ಸನ್ನು ಜೋಡಿಯಲ್ಲಿ ಇರಬೇಕು, ಮತ್ತು ಅದರ ಧ್ರುವಗಳು ಏನಿರಬೇಕಪ್ಪ ಅಂತಂದ್ರೆ ಸೇಮ್ ಆಗಿರಬಾರ್ದು. ವಿಜಾತಿ ಧ್ರುವಗಳನ್ನ ಒಂದು ಸೈಡ್ ಇಡಬೇಕು. ಅಂದರೆ ಈ ಕಡೆ ನಾರ್ತ್ ಇಟ್ಟರೆ ಈ ಕಡೆ ಸೌತ್ ಇಡಬೇಕು, ಈ ಕಡೆ ನಾರ್ತ್ ಇಟ್ಟರೆ ಈ ಕಡೆ ಸೌತ್ ಇಡಬೇಕು. ಅಂದರೆ ಎರಡು ಡಿಫ್ರೆಂಟ್ ಆಗಿರ್ಬೇಕಂತ ಹೇಳಿದ್ದಾರೆ ಹೌದಾ. ಎರಡನೇ ಮೆಷರ್ ಏನಪ್ಪ ಅಂತಂದ್ರೆ ಪ್ರಿಕಾಷನ್ ಏನಪ್ಪ ಅಂದ್ರೆ ದೇ ಮಸ್ಟ್ ಬಿ ಸೆಪ್ರೇಟೆಡ್ ಬೈ ಅ ಪೀಸ್ ಆಫ್ ವುಡ್ ಅಂತೆ. ಅಂದ್ರೆ ಒಂದು ಮರದ ತುಂಡಿನಿಂದ ಅವುಗಳನ್ನು ಸಪ್ರೇಟ್ ಮಾಡಿರಬೇಕು ಅಂತ. ಓಕೆ, ಎರಡನೇ ಪ್ರಿಕಾಷನ್ ಆಯಿತು. ಮೂರನೇ ಪ್ರಿಕಾಷನ್ ಏನಪ್ಪ ಅಂತಂದ್ರೆ ಟೂ ಪೀಸಸ್ ಆಫ್ ಸಾಫ್ಟ್ ಐರನ್ ಶುಡ್ ಬಿ ಪ್ಲೇಸ್ಡ್ ಅಕ್ರಾಸ್ ದೇರ್ ಎಂಡ್ಸ್. ಅಂದರೆ ಅದ್ರ ಮೆದು ಕಬ್ಬಿಣದ ಎರಡು ತುಂಡುಗಳನ್ನು ಈ ಥರ ಅವರ ಎಂಡಲ್ಲಿ ಇಡಬೇಕು ಅಂತ ಅರ್ಥ. ಎರಡೂ ಬದಿಯಲ್ಲಿ ಸಹ ಇಡಬೇಕು. ಓಕೆ, ಇಲ್ಲಿಯೂ ಇಡಬೇಕು ಮತ್ತು ಇಲ್ಲಿ ಸಹ ಈ ಥರ ಇಡಬೇಕು. ಮೊದಲನೇ ಪ್ರಿಕಾಷನ್ ಏನಪ್ಪ, ಅವರ ಅನ್ಲೈಕ್ ಪೇರ್ಸನ್ನು ಒಂದು ಬದಿಯಲ್ಲಿ ಇಡಬೇಕು. ನಾರ್ತ್ ಇಟ್ಟರೆ ಸೌತು, ಸೌತ್ ಇಟ್ಟರೆ ನಾರ್ತ್ ಇಡಬೇಕು. ಎರಡನೇ ಪ್ರಿಕಾಷನು ನಡುವೆ ಆ ಎರಡೂ ಬಾರ್ ಮ್ಯಾಗ್ನೆಟ್ಗಳ ನಡುವೆ ಒಂದು ಮರದ ತುಂಡನ್ನು ಇಡಬೇಕು. ಮೂರನೇ ಪ್ರಿಕಾಷನ್ ಏನಪ್ಪ ಅಂತಂದ್ರೆ ಈ ಥರ ಒಂದು ಸಾಫ್ಟ್ ಐರನ್ ಪೀಸನ್ನು ಎರಡೂ ಬದಿಯಲ್ಲಿ ಇಡಬೇಕು. ಓಕೆ, ಈ ಥರ ಎರಡೂ ಬದಿಯಲ್ಲಿ ಒಂದು ಸಾಫ್ಟ್ ಐರನ್ ಪೀಸನ್ನು ಇಡಬೇಕು. ಆಮೇಲೆ ಹಾರ್ಸ್ ಶೂ ಮ್ಯಾಗ್ನೆಟ್ ಅಂತ ಬರ್ತದೆ.
ಈ ಥರ ಯು ಶೇಪಲ್ಲಿರೋದು ಅಂದರೆ ಕುದುರೆ ಲಾಳದಾಕಾರದಲ್ಲಿ ಏನು ಅದರ ಕಾಲಿಗೆ ಪಾದಕ್ಕೆ ಏನು ಬಡಿತಾರೆ ನೋಡ್ರಿ, ಆ ಕುದುರೆ ಲಾಳದಾಕಾರ ಅದರ ಆಕಾರದಲ್ಲಿರುವಂತಹ ಕಾಂತವನ್ನು ಹೇಗೆ ಸ್ಟೋರ್ ಮಾಡುವುದು ಅಂತ ನೋಡೋದಾದರೆ ಸಿಂಪಲ್. ಹಾರ್ಸ್ ಶೂ ಮ್ಯಾಗ್ನೆಟ್, ಫಾರ್ ಹಾರ್ಸ್ ಶೂ ಮ್ಯಾಗ್ನೆಟ್ ಒನ್ ಶುಡ್ ಕೀಪ್ ಅ ಪೀಸ್ ಆಫ್ ಐರನ್ ಅಕ್ರಾಸ್ ಪೋಲ್ಸ್. ಅಂದರೆ ಈ ಥರ ಒಂದು ಸಾಫ್ಟ್ ಐರನ್ ಪೀಸನ್ನು ಈ ಥರ ದಂಡಿಯಲ್ಲಿ ಇಟ್ಟರೆ ಮುಗೀತು. ಈ ಥರ ಇದನ್ನು ಸ್ಟೋರ್ ಮಾಡ್ಬೋದು ಹಾರ್ಸ್ ಶೂ ಮ್ಯಾಗ್ನೆಟು. ಓಕೆ, ಆಮೇಲೆ ಹಾರ್ಸ್ ಶೂ ಮ್ಯಾಗ್ನೆಟ್ ಏನಪ್ಪ ಅಂತಂದ್ರೆ ಒಂದು ಸ್ಟ್ರಾಂಗ್ ಮ್ಯಾಗ್ನೆಟ್. ಅದು ಯಾಕಪ್ಪ ಅಂತಂದ್ರೆ ನಾವು ಆವಾಗಲೇ ನೋಡಿದ್ವಿ, ಯಾವಾಗಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿರ್ತಾವಪ್ಪ ಅಂತಂದ್ರೆ ಈ ಪೋಲ್ಸ್ ಹತ್ರ ಹೆಚ್ಚಿಗೆ ಕಾನ್ಸಂಟ್ರೇಟೆಡ್ ಆಗಿರ್ತಾವ, ಅಂದರೆ ಹೆಚ್ಚಿಗೆ ಹತ್ತಿರ ಬಂದಿರ್ತಾವ. ಹಾಗಾಗಿ ಅಲ್ಲಿ ಮ್ಯಾಗ್ನೆಟಿಕ್ ಫೋರ್ಸು ಹೆಚ್ಚಿಗೆ ಆಗಿರ್ತದೆ. ಹೌದಾ? ಅಂದರೆ ಮ್ಯಾಗ್ನೆಟಿಕ್ ಪೋಲ್ಸಲ್ಲಿ ಮ್ಯಾಗ್ನೆಟಿಕ್ ಫೋರ್ಸು ಹೆಚ್ಚಿಗೆ ಆಗಿರ್ತದೆ, ಅಂದರೆ ಪೋಲ್ಸಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಹೆಚ್ಚಿಗೆ ಆಗಿರ್ತದೆ. ಮತ್ತು ಈ ಹಾರ್ಸ್ ಶೂನ ನೀವು ನೋಡಿದರೆ, ಒಂದು ಸಲ ಅಬ್ಸರ್ವ್ ಮಾಡಿದರೆ, ಪೋಲ್ಸ್ಗಳು ಎರಡೂ ತುಂಬ ಹತ್ತಿರ ಇದ್ದಾವೆ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಇಲ್ಲಿ ಹತ್ತಿರ ಇದ್ದಾವೆ, ಅಂದರೆ ಮ್ಯಾಗ್ನೆಟಿಕ್ ಫೋರ್ಸು ಇಲ್ಲಿ ಹೆಚ್ಚಿಗೆ ಇದೆ. ಅಂದ್ರೆ ನಾ ಪಾಯಿಂಟ್ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ಹಾರ್ಸ್ ಶೂ ಮ್ಯಾಗ್ನೆಟ್ ಇಸ್ ಅ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟ್. ಯಾಕಪ್ಪ ಅಂದ್ರೆ ಅದರಲ್ಲಿ ಮ್ಯಾಗ್ನೆಟಿಕ್ ಪೋಲ್ಸು ತುಂಬ ಎರಡು ಹತ್ತಿರ ಇದ್ದಾವೆ ಅಂತ ಅರ್ಥ. ಓಕೆ, ಹಾಗಾಗಿ ಹಾರ್ಸ್ ಶೂ ಮ್ಯಾಗ್ನೆಟ್ ಅನ್ನೋದು ತುಂಬ ಸ್ಟ್ರಾಂಗ್ ಮ್ಯಾಗ್ನೆಟ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಟೆಸ್ಟ್ ಫಾರ್ ಮ್ಯಾಗ್ನೆಟಿಸಮ್ ಅಂತ ಬರ್ತದೆ. ಅಂದರೆ ಒಂದು ಯಾವುದಾದ್ರೂ ಒಂದು ವಸ್ತುವನ್ನು ಕೊಟ್ಟು ನಿಮಗೆ ಇದು ಮ್ಯಾಗ್ನೆಟ್ ಹೌದೋ ಅಲ್ಲೋ ಕಂಡು ಹಿಡಿಯಿರಿ, ಅಂದರೆ ಇದು ಕಾಂತ ಹೌದೋ ಅಲ್ವೋ ಕಂಡು ಹಿಡಿಯಿರಿ ಅಂತ ಹೇಳಿದಾಗ ನೀವು ಅದನ್ನು ಹೇಗೆ ಕಂಡು ಹಿಡಿತೀರಿ, ಯಾವ ಟೆಸ್ಟ್ ಮಾಡೋದ್ರ ಮುಖಾಂತರ ಕಂಡು ಹಿಡಿತೀರಿ ಅಂತ ಒಂದು ಪ್ರಶ್ನೆ ಬರ್ತದೆ. ಆಲ್ರೆಡಿ ಈ ಕ್ವಶನ್ನ ಒಂದು ಸಲ ಕೇಳಿದ. ನಾವು ಒಂದು ವಸ್ತುವನ್ನು ಇದು ಮ್ಯಾಗ್ನೆಟ್ ಹೌದೋ ಇಲ್ಲೋ ಅಂತ ಕಂಡು ಹಿಡಿಬೇಕಪ್ಪ ಅಂತಂದ್ರೆ ಅದರ ಗುಣಲಕ್ಷಣಗಳು ಆ ವಸ್ತುವಿನಲ್ಲಿ ಅದಾವೋ ಇಲ್ಲೋ ಅನ್ನೋದನ್ನು ನೋಡ್ತೀವಿ. ಹೌದಾ? ಹಾಗಾದರೆ ಮ್ಯಾಗ್ನೆಟ್ನ ಗುಣಲಕ್ಷಣಗಳು ಯಾವಪ್ಪ? ಒಂದು ಅಟ್ರ್ಯಾಕ್ಟ್ ಮಾಡಬೇಕು, ಇನ್ನೊಂದು ಏನು ಮಾಡಬೇಕು? ರಿಪೆಲ್ ಮಾಡಬೇಕು. ಅಂದರೆ ಆಕರ್ಷಣೆ ಆದರೂ ಮಾಡಬೇಕು, ಆಕರ್ಷಣೆ ಜೊತೆಗೆ ರಿಪೆಲ್ನು ಮಾಡಬೇಕು. ಅಂದರೆ ಗುಣಗಳು ಯಾವುವು? ಆಕರ್ಷಣೆ ಮತ್ತು ವಿಕರ್ಷಣೆ ಅಂತ ಗೊತ್ತಾಯ್ತು ನಮಗೀಗ. ಹೌದಾ? ಹಾಗಾದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕಬ್ಬಿಣದ ಮೊಳೆಯನ್ನು ಕೊಟ್ಟಾಗ ಡೆಫಿನೆಟ್ ಆಗಿ ಈ ಒಂದು ಬಾರ್ ಮ್ಯಾಗ್ನೆಟ್ಗೆ ಅದು ಅಟ್ರಾಕ್ಟ್ ಆಗಿನೇ ಆಗ್ತದೆ. ಇಲ್ಲಿ ನೋಡ್ರಿ, ಸೆಕೆಂಡ್ ಇಮೇಜ್ನಲ್ಲಿ ಈ ಥರ ಅಟ್ರಾಕ್ಟ್ ಆಗಿದೆ. ಹೌದಾ? ಅಂದರೆ ಒಂದು ಪ್ರಾಪರ್ಟಿ ಮ್ಯಾಗ್ನೆಟದ್ದು ಇಲ್ಲಿ ಓಕೆ ಆಯಿತು, ಒಂದು ಗುಣಲಕ್ಷಣ ಓಕೆ ಆಯಿತು. ಯಾವುದದು? ಅಟ್ರಾಕ್ಷನ್ದು. ಹೌದಾ? ಅಂದರೆ ಇದು ಇಲ್ಲಿ ಒಂದು ಪ್ರಾಪರ್ಟಿ ಅಟ್ರಾಕ್ಷನ್ ಅನ್ನುವಂಥ ಪ್ರಾಪರ್ಟಿ ಓಕೆ ಆಗಿದೆ ಅಂತ ಅಂದ ಮಾತ್ರಕ್ಕೆ ನಾವು ಈ ಒಂದು ಕಬ್ಬಿಣದ ಮೊಳೆಯನ್ನು ಒಂದು ಮ್ಯಾಗ್ನೆಟ್ ಅಂತ ಕನ್ಸಿಡರ್ ಮಾಡ್ಬೋದಾ? ಇಲ್ಲ. ಅಂದರೆ ಇನ್ನೊಂದು ಪ್ರಾಪರ್ಟಿ ಐತೆ ನೋಡ್ರಿ, ಯಾವುದು? ರಿಪಲ್ಷನ್, ವಿಕರ್ಷಣೆ ಅನ್ನೋದೈತೆ ನೋಡ್ರಿ, ಅದನ್ನು ಸಹ ನಾವು ಟೆಸ್ಟ್ ಮಾಡಬೇಕಾಗ್ತದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಬ್ಬಿಣದ ಮೊಳೆ ರಿಪಲ್ಷನ್ ಆಗೋದಿಲ್ಲ, ವಿಕರ್ಷಣೆ ಆಗೋದಿಲ್ಲ. ಹೌದಾ? ಹಾಗಾಗಿ ಇದೊಂದು ಮ್ಯಾಗ್ನೆಟ್ ಅಲ್ಲ ಅಂತೇಳಿ ನಾವು ಕಂಡು ಹಿಡಿದ್ವಿ. ಅಂದ್ರೆ ಈ ಐರನ್ ಮೊಳೆ ಇಟ್ಟಂಥ ಜಾಗದಲ್ಲಿ ನಾವು ಕೋಬಾಲ್ಟ್ ಆದರೂ ಇರ್ಬೋದು, ನಿಕ್ಕಲ್ ಆದರೂ ಇರ್ಬೋದು, ಅವು ಸಹ ಏನಾಗ್ತಾವ? ಅಟ್ರಾಕ್ಟ್ ಆಗ್ತಾವ. ಅಟ್ರಾಕ್ಟ್ ಆಗಿದಾವ ಅಂದ ಮಾತ್ರಕ್ಕೆ ಅವು ಮ್ಯಾಗ್ನೆಟ್ಸ್ ಅಲ್ಲ. ಹೌದು, ನಾವು ಇದು ಐರನ್ ಯೂಸ್ ಮಾಡಿಕೊಂಡು, ನಿಕ್ಕಲ್ ಯೂಸ್ ಮಾಡಿಕೊಂಡು, ಕೋಬಾಲ್ಟ್ ಯೂಸ್ ಮಾಡಿಕೊಂಡು ಒಂದು ಆರ್ಟಿಫಿಷಿಯಲಾಗಿ ಮ್ಯಾಗ್ನೆಟನ್ನು ತಯಾರು ಮಾಡ್ತೀವಿ. ಹಾಗೆಂದ ಮಾತ್ರಕ್ಕೆ ಐರನ್, ನಿಕ್ಕಲ್, ಕೋಬಾಲ್ಟು ಮ್ಯಾಗ್ನೆಟ್ಸ್ ಅಲ್ಲ. ಹೌದಾ? ಹಾಗಾದರೆ ಟೆಸ್ಟ್ ಫಾರ್ ಮ್ಯಾಗ್ನೆಟಿಸಮ್ ಅಂದರೆ ಯಾವ ಟೆಸ್ಟನ್ನು ನಾವು ಮಾಡಬೇಕು ಅಂತಂದರೆ ಯಾವಾಗ ನಾವು ರಿಪಲ್ಸನ್ ಟೆಸ್ಟನ್ನು ಮಾಡಬೇಕು. ಇಲ್ಲೊಂದು ಇಮೇಜ್ ಕೊಟ್ಟಿದ್ದಾರೆ ನೋಡ್ರಿ. ಅಂದರೆ ಅವರ ಕೊಟ್ಟಂತಹ ಒಂದು ವಸ್ತುವನ್ನು ಈ ಥರ ನೇತು ಹಾಕಿ ಇನ್ನೊಂದು ಮ್ಯಾಗ್ನೆಟನ್ನು ಈ ಥರ ತೆಗೆದುಕೊಂಡು ಅದರ ಹತ್ತಿರಕ್ಕೆ ಹೋದಾಗ ಅದು ರಿಪೆಲ್ ಆಗ್ತದೋ ಇಲ್ಲ ಅಂತ ನೋಡ್ಬೇಕು ನಾವು. ಹೌದಾ? ಈ ಥರ ರಿಪೆಲ್ ಆದರೆ ಮಾತ್ರ ಅದು ಒಂದು ಮ್ಯಾಗ್ನೆಟ್ ಹೌದು ಅಂತ ಹೇಳಿ ನಾವು ಕನ್ಫರ್ಮ್ ಮಾಡ್ಬೋದು. ಹೌದಾ? ಆಮೇಲೆ ಅಟ್ರಾಕ್ಟ್ ಆಗ್ತದೋ ಇಲ್ಲೋ ಅನ್ನೋದನ್ನು ಸಹ ನಾವು ನೋಡಬೇಕಾಗ್ತದೆ. ಓಕೆ, ಬಟ್ ಇಲ್ಲಿ ರಿಪಲ್ಷನ್ ಮತ್ತು ಅಟ್ರಾಕ್ಷನ್ ನಡುವೆ ಹೋಲಿಕೆ ಮಾಡಿದಾಗ ಯಾವ ಟೆಸ್ಟ್ ಬಹಳ ಸೂಕ್ತ ಅಂತ ನೋಡೋದಾದರೆ ಯಾವಾಗಲೂ ರಿಪಲ್ಷನ್ ಟೆಸ್ಟ್ ಅನ್ನೋದು ಭಾಳ ಸೂಕ್ತ. ಓಕೆ, ಯಾಕಂದರೆ ನಾನು ಇಲ್ಲಿ ಮೊದಲೇ ತೋರಿಸಿದೆ ನಿಮಗೆ, ಒಂದು ಐರನ್ ಸಹ ಅಟ್ರಾಕ್ಟ್ ಮಾಡ್ತದೆ, ನಿಕ್ಕಲ್ ಸಹ ಅಟ್ರಾಕ್ಟ್ ಮಾಡ್ತದೆ, ಕೋಬಾಲ್ಟ್ ಸಹ ಅಟ್ರಾಕ್ಟ್ ಮಾಡ್ತದೆ. ಸೊ ಅಟ್ರಾಕ್ಟ್ ಮಾಡೋದ್ರಿಂದನೇ ನಾವು ಇದೊಂದು ಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತ ಕನ್ಫರ್ಮ್ ಮಾಡೋದು ಕಷ್ಟ. ಸೊ ಹಾಗಾಗಿ
ಯಾವಾಗಲೂ ನಾವು ಯಾವ ಟೆಸ್ಟನ್ನು ಮಾಡಬೇಕಪ್ಪ ಅಂದ್ರೆ ರಿಪಲ್ಸನ್ ಟೆಸ್ಟನ್ನು ನಾವು ಮಾಡಬೇಕಾಗ್ತದೆ. ಸೊ ಹಂಗಾರೆ ವಿಚ್ ಈಸ್ ದಿ ಟೆಸ್ಟ್ ಫಾರ್ ಮ್ಯಾಗ್ನೆಟಿಸಮ್ ಅಂತಂದ್ರೆ ಅಂದರೆ ವಿಚ್ ಟೆಸ್ಟ್ ಡು ಯು ಯೂಸ್ ಫಾರ್ ಮ್ಯಾಗ್ನೆಟಿಸಮ್ ಅಂತಂದ್ರೆ ಟು ಟೆಸ್ಟ್ ಮ್ಯಾಗ್ನೆಟಿಸಮ್ ಅಂತಂದ್ರೆ ಯಾವಾಗಲೂ ರಿಪಲ್ಸನ್ ಟೆಸ್ಟನ್ನು ನಾವು ಯೂಸ್ ಮಾಡ್ತೀವಿ. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ಈ ಚಾಪ್ಟರ್ನಲ್ಲಿ ಯಾವ ಥರನಾದಂತಹ ಪ್ರಶ್ನೆಗಳು ಬರಬಹುದು ಅಂತ ನೋಡೋದಾದರೆ ಹೆಂಗೆ ಕೊಡ್ತಾರಪ್ಪ ಕ್ವಶನ್ ಅಂತಂದ್ರೆ ಒಂದು ಬಾರ್ ಮ್ಯಾಗ್ನೆಟನ್ನು ಈ ಥರ ಕೊಡ್ತಾರೆ. ಓಕೆ, ಒಂದು ಬಾರ್ ಮ್ಯಾಗ್ನೆಟನ್ನು ಕೊಟ್ಟಾಗ ಇದನ್ನು ನಡುವೆ ಈ ಥರ ಕಟ್ ಮಾಡಿ 2 ಹೋಳುಗಳಾಗಿ ಈ ಥರ ಈ ಒಂದು ಬಾರ್ ಮ್ಯಾಗ್ನೆಟನ್ನು ಮಾಡಿದಾಗ ಆ ಬಾರ್ ಮ್ಯಾಗ್ನೆಟಲ್ಲಿ ಆಗುವಂತಹ ಬದಲಾವಣೆಗಳೇನು ಅಂತ ಕೇಳ್ತಾರೆ. ಅಂದರೆ ಅದರ ಲೆಂತಲ್ಲಿ ಯಾವ ಥರ ಬದಲಾವಣೆ ಆಗಿದೆ, ಆಮೇಲೆ ಅದರ ಸ್ಟ್ರೆಂತಲ್ಲಿ ಯಾವ ಥರ ಮ್ಯಾಗ್ನೆಟಿಕ್ ಸ್ಟ್ರೆಂತಲ್ಲಿ ಯಾವ ಥರ ಬದಲಾವಣೆ ಆಗಿದೆ ಅಂತ ಹೇಳಿ ಅಂತ ಕೇಳ್ತಾರೆ. ಓಕೆ, ಇಲ್ಲಿ ನೋಡ್ರಿ ಈ ಒಂದು ಏನು ಉದ್ದ ಐತೆ ನೋಡ್ರಿ ಇದನ್ನು ಲೆಂತ್ ಅಂತ ಕರಿತೀವಿ. ಹೌದಾ, ಈ ಥರ ನಟ್ಟ ನಡುವೆ ಕಟ್ ಮಾಡಿದಾಗ ಅದರ ಲೆಂತು 2 ಆಯಿತು, ಅಂದರೆ 2 ಭಾಗ ಆಯಿತು. ಅಂದರೆ ಲೆಂತಲ್ಲಿ ಒಂದು ಉದ್ದನೇ ಲೆಂತ್ ಇದ್ದ ಅದನ್ನು 2 ತುಂಡುಗಳಾಗಿ ಮಾಡಿದ್ವಿ ನಾವು. ಹೌದಾ, ಅಂದರೆ L/2 ಅಂತ ಆಯಿತು, ಅಂದರೆ 2 ಭಾಗಗಳಾಯಿತು, ಅಂದರೆ ಲೆಂತು ಅರ್ಧ ಆಯಿತು ಅನ್ನೋದು ಒಂದು ಕನ್ಕ್ಲೂಷನ್ ಬಂದೀವಿ ನಾವೀಗ. ಆಮೇಲೆ ಅದರ ಸ್ಟ್ರೆಂತಲ್ಲಿ ಹೇಗೆ ಬದಲಾವಣೆ ಆಗಿದೆ ಅಂತ ನೋಡೋದಾದರೆ ನಿಮಗೆಲ್ಲ ಗೊತ್ತಿದೆ, ಯಾವಾಗಲೂ ಮ್ಯಾಗ್ನೆಟಿಕ್ ಸ್ಟ್ರೆಂತು ಈ ಪೋಲ್ಸ್ಗಳಲ್ಲಿ ತುಂಬ ಹೆಚ್ಚಿಗೆ ಆಗಿರ್ತದೆ. ಈ ಪೋಲ್ಸ್ಗಳಲ್ಲಿ ತುಂಬ ಹೆಚ್ಚಿಗೆ ಆಗಿರ್ತದೆ. ನಾವಿಲ್ಲಿ ಏನು ಮಾಡ್ಯವಪ್ಪ ಅಂತಂದ್ರೆ ಆ ಮ್ಯಾಗ್ನೆಟನ್ನು ಈ ಥರ ನಡುವೆ ಕಟ್ ಮಾಡಿರೋದ್ರಿಂದ ಪೋಲ್ಗಳನ್ನು ನಾವು ಏನು ಮುಟ್ಟೇ ಇಲ್ಲ. ಹೌದಾ, ಪೋಲ್ಗಳನ್ನು ನಾವು ಮುಟ್ಟಿಲ್ಲಪ್ಪ ಅಂತಂದ್ರೆ ಆ ಮ್ಯಾಗ್ನೆಟಿಕ್ ಸ್ಟ್ರೆಂತ್ ಯಾವಾಗಲೂ ಸೇಮ್ ಇರ್ತದೆ. ಹೌದಾ, ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೆಂತಲ್ಲಿ ಚೇಂಜ್ ಆಗ್ತದೆ ಮತ್ತು ಸ್ಟ್ರೆಂತಲ್ಲಿ ಏನು ಚೇಂಜ್ ಆಗೋದಿಲ್ಲ, ಬದಲಾಗಿ ಮ್ಯಾಗ್ನೆಟಿಕ್ ಸ್ಟ್ರೆಂತು ಸೇಮ್ ಇರ್ತದೆ. ಯಾಕಂದ್ರಪ್ಪ ನಾವು ಪೋಲ್ಗಳನ್ನು ಏನು ಮುಟ್ಟೇ ಇಲ್ಲ. ಹೌದಾ, ಬದಲಾಗಿ ಲೆಂತನ್ನು ಮಾತ್ರ ಈ ಥರ ಕಟ್ ಮಾಡಿದ್ದೀವಿ. ಇದೊಂದು ಕ್ವಶನ್. ನೆಕ್ಸ್ಟ್ ಇದನ್ನೇ ಇನ್ನೊಂದು ಏನು ಮಾಡಿಫೈ ಮಾಡಿಕೊಡ್ಬೋದಪ್ಪ ಅಂತಂದರೆ ಈ ಥರ ಲೆಂತ್ ವೈಸ್ ಒಂದು ಬಾರ್ ಮ್ಯಾಗ್ನೆಟನ್ನು ಕೊಟ್ಟು ಈ ಥರ ಲೆಂತ್ ವೈಸ್ ಕಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದನ್ನು ಲೆಂತ್ ವೈಸ್ ಕಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಓಕೆ, ಲೆಂತ್ ವೈಸ್ ಈ ಥರ ಕಟ್ ಮಾಡಿದಾಗ ನೋಡ್ರಿ ಈ ಥರ ಇರುವಂಥ ಲೆಂತ್ ಅಂದರೆ ಇದು ಎರಡು ಬಾರ್ ಮ್ಯಾಗ್ನೆಟ್ ಆಗ್ತಾವೆ ಈ ಥರ. ಹೌದಾ, ಇದೊಂದು ಲೆಂತನ್ನು ಗಮನದಲ್ಲಿ ಇಟ್ಕೊಂಡಾಗ ನಾವು ಲೆಂತ್ ಅನ್ನೋದು ಏನು ಚೇಂಜ್ ಆಗಿಲ್ಲ. ಇಲ್ಲಿಯೂ ಸಹ ಎಷ್ಟು ಉದ್ದ ಇತ್ತು, ಇಲ್ಲಿ ಸಹ ಇಷ್ಟು ಉದ್ದ ಇತ್ತಾ, ಇಲ್ಲಿಯೂ ಸಹ ಇಷ್ಟು ಉದ್ದ ಇತ್ತು, ಇಲ್ಲಿಯೂ ಸಹ ಅಷ್ಟೇ ಉದ್ದ ಇದೆ. ಅಂದರೆ ಲೆಂತ್ ಏನಾಯ್ತಪ್ಪ ಅಂದರೆ ಇಲ್ಲಿ ಸೇಮ್ ಆಗಿದೆ. ಹೌದಾ, ಲೆಂತ್ ಏನಪ್ಪ ಐತೆ ಇಲ್ಲಿ ಸೇಮ್ ಇದೆ. ಲೆಂತಲ್ಲಿ ಯಾವುದೇ ಥರನಾದ ಬದಲಾವಣೆ ಆಗಿಲ್ಲ. ಆಮೇಲೆ ಪೋಲ್ ಸ್ಟ್ರೆಂತ್ ಬಗ್ಗೆ ನೋಡೋದಾದರೆ ಇಲ್ಲಿ ನೋಡ್ರಿ ಪೋಲು 2 ಭಾಗ ಆಗಿ ಕಟ್ ಆಗಿದೆ ಈ ಥರ. ಹೌದಾ, ಮ್ಯಾಗ್ನೆಟಿಕ್ ಸ್ಟ್ರೆಂತ್ ಯಾವಾಗಲೂ ಪೋಲಲ್ಲಿ ಹೆಚ್ಚಿಗೆ ಇರೋದ್ರಿಂದ ಈ ಪೋಲ್ನೇ 2 ಭಾಗ ಆಗಿ ಕನ್ವರ್ಟ್ ಆಗಿದೆ, ಅಂದರೆ 2 ಭಾಗ ಆಗಿದೆ. ಸೊ ಹಾಗಾಗಿ ಏನಾಗ್ತದಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಸ್ಟ್ರೆಂತ್ ಅನ್ನೋದು /2 ಆಗಿರ್ತದೆ, ಅಂದರೆ ಹಾಫ್ ಆಗಿರ್ತದೆ. ಹೌದಾ, ಲೆಂತ್ ಸೇಮ್ ಇರ್ತದೆ, ಮ್ಯಾಗ್ನೆಟಿಕ್ ಸ್ಟ್ರೆಂತು ಹಾಫ್ ಆಗಿರ್ತದೆ. ಹೌದಾ, ಇನ್ನೊಂದು ಏನು ಕ್ವಶನ್ ಕೊಡ್ತಾರೆ ಅಂದರೆ ಇನ್ನೊಂದು ಟೈಪ್ ಅಂದರೆ ನೋಡೋಣ ನಾವಿಲ್ಲಿ. ಈ ಥರ ಒಂದು ಬಾರ್ ಮ್ಯಾಗ್ನೆಟನ್ನು ಕೊಟ್ಟು ಇದನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ಲೆಂತ್ ವೈಸ್ 3 ಪೀಸ್ ಆಗಿ ಮಾಡಿದ್ದೀವಿ ಅಂತ ಕೊಡ್ತಾರೆ. ಈ ಥರ ಲೆಂತ್ ವೈಸ್ 3 ಪೀಸ್. ಹೌದಾ, ಅಂದರೆ ಈ ಥರ 3 ಪೀಸ್ ಆಗಿದೆ. ಇದೊಂದು ಪೀಸು, ಇದೊಂದು ಪೀಸು, ಇದೊಂದು ಪೀಸು. ಇಲ್ಲಿನೂ ನೀವು ನೋಡ್ಬೋದು, ಇಲ್ಲಿ ಲೆಂತಲ್ಲಿ ಯಾವುದೇ ಥರನಾದಂಥ ಬದಲಾವಣೆ ಆಗಿಲ್ಲ. ಹೌದಾ, ಲೆಂತಲ್ಲಿ ಯಾವುದೇ ಥರನಾದಂಥ ಬದಲಾವಣೆ ಆಗಿಲ್ಲ. ಇಲ್ಲಿ ಎಷ್ಟು ಉದ್ದ ಇತ್ತೋ ಇಲ್ಲಿನೂ ಸಹ ಅಷ್ಟೇ ಉದ್ದ ಇದೆ. ಸೊ ಹಾಗಾಗಿ ಲೆಂತ್ ಅನ್ನೋದು ಸೇಮ್ ಇದೆ ಇಲ್ಲಿ. ಬಟ್ ಈ ಪೋಲ್ ಏನಿದೆ ನೋಡ್ರಿ, ಪೋಲ್ ಸ್ಟ್ರೆಂತು ಬದಲಾಗಿದೆ. ಹೌದಾ, ಯಾಕಂದರೆ ಮ್ಯಾಗ್ನೆಟಿಕ್ ಸ್ಟ್ರೆಂತು ಪೋಲ್ಗಳಲ್ಲೇ ಹೆಚ್ಚಿಗೆ ಇರೋದ್ರಿಂದ ಈ ಪೋಲು 3 ಭಾಗ ಆಗಿದೆ ಇಲ್ಲಿ. ಹೌದಾ, ಸೊ ಹಾಗಾಗಿ ಮ್ಯಾಗ್ನೆಟಿಕ್ ಸ್ಟ್ರೆಂತ್ ಏನಾಗಿತ್ತಪ್ಪ ಅಂತಂದ್ರೆ 1/3 ಆಗಿದೆ. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ,
ಆಮೇಲೆ ಇದನ್ನು ಹೀಗೂ ಕೊಡ್ಬೋದು ಅವರು. ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಕಟ್ ಮಾಡಿದೀವಿ ಅಂತ ಹೇಳ್ಬೋದು, ಟ್ರಾನ್ಸ್ವರ್ಸ್ ಆಗಿ ಕಟ್ ಮಾಡಿದೀವಿ ಅಂತಲೂ ಹೇಳ್ಬೋದು ಅವರು. ಓಕೆ, ಆಮೇಲೆ ಹೀಗೆ ಕಟ್ ಮಾಡಿದರೆ ಇದನ್ನು ಲೆಂತ್ ವೈಸ್ ಕಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಲೆಂತು ಅರ್ಧ ಆಗಿದೆ, ಪೋಲ್ ಸ್ಟ್ರೆಂತ್ ಸೇಮ್ ಇರ್ತದೆ. ಆಮೇಲೆ ಇಲ್ಲಿ ಲೆಂತ್ ಸೇಮ್ ಇದೆ, ಪೋಲ್ ಸ್ಟ್ರೆಂತು ಅರ್ಧ ಆಗಿದೆ. ಇಲ್ಲಿ ಲೆಂತ್ ಸೇಮ್ ಇದೆ, ಪೋಲ್ ಸ್ಟ್ರೆಂತು 1/3 ಆಗಿದೆ. ಹೌದಾ? ಯಾಕಂದರೆ ಇಲ್ಲಿ 3 ಭಾಗಗಳಾಗಿ ಕಟ್ ಮಾಡಿದ್ದಾರೆ, ಅದಕ್ಕಾಗಿ ಇಲ್ಲಿ 1/3 ಪೋಲ್ ಸ್ಟ್ರೆಂತ್ ಇದೆ. ಇಲ್ಲಿ 2 ಭಾಗಗಳಾಗಿ ಕಟ್ ಮಾಡಿದ್ದಾರೆ, ಸೊ ಹಾಗಾಗಿ ಇಲ್ಲಿ ಪೋಲ್ ಸ್ಟ್ರೆಂತು 1/2 ಆಗಿದೆ, ಅಂದರೆ ಅರ್ಧ ಆಗಿದೆ ಅಂತ ಅರ್ಥ. ಹೌದಾ? ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ಥರನಾದಂಥ ಒಂದು ಕ್ವಶನನ್ನು ಇದರ ಮುಂದಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಅವಾಗ ಇನ್ನೊಂದು ಸಲ ಡಿಸ್ಕಸ್ ಮಾಡ್ತೀನಿ. ಆವಾಗ ಅಂದರೆ ಇಲ್ಲಿ ಯಾರಿಗೆ ಅರ್ಥ ಆಗಿಲ್ಲ ಆವಾಗ ಇನ್ನೊಂದು ಸಲ ಅಲ್ಲಿ ರಿವಿಷನ್ಗೋಸ್ಕರ ನಿಮ್ಗೆ ಸಿಗ್ತದೆ. ನೆಕ್ಸ್ಟು ಇನ್ನೊಂದು ಕ್ವಶನ್ ಹೇಗೆ ಕೊಡ್ತಾರಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ, ಒಂದು ಬಾರ್ ಮ್ಯಾಗ್ನೆಟ್ ಕೊಟ್ಟಿದ್ದೀವಿ ಅಂತೇಳಿ ಹೇಳ್ತಾರೆ. ಓಕೆ, ಇದೊಂದು ಬಾರ್ ಮ್ಯಾಗ್ನೆಟ್ ಅಂತ ಅಂದ್ಕೊಳ್ಳಿ. ಆಮೇಲೆ ಏನು ಮಾಡ್ತಾರಪ್ಪ ಅಂದರೆ, ಇಲ್ಲಿ ಯಾವುದಾದರೂ ಒಂದು ಪೋಲ್ನ ಅವರು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇದನ್ನು ಸೌತ್ ಪೋಲ್ ಅಂತ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅವರು. ಆಮೇಲೆ ಇದೇ ಥರನಾದಂಥ ಇಲ್ಲಿ ಸುಮಾರು ಒಂದು 10 ಬಾರ್ ಮ್ಯಾಗ್ನೆಟ್ಗಳನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಹೌದಾ? ಒಂದು 10 ಅಥವಾ 2, 3, 4, 5 ಎಷ್ಟನ್ನಾದರೂ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಓಕೆ, ಅವು ಕ್ವಶನ್ ಏನು ಕೇಳ್ತಾರಪ್ಪ ಅಂತಂದ್ರೆ, ಇಲ್ಲಿ ನಿಮಗೆ ಒಂದು ಪೋಲನ್ನು ನಾವು ಕೊಟ್ಟಿದ್ದೀವಿ. ಏನಪ್ಪ, ಒಂದು ಸೌತ್ ಪೋಲ್ ಅಂತ ಕೊಟ್ಟಿದ್ವಿ. ಸೊ ಈ ಸೌತ್ ಪೋಲನ್ನು ಉಪಯೋಗ ಮಾಡಿಕೊಂಡು ನೀವು ಈ ಉಳಿದಂತಹ ಬಾರ್ ಮ್ಯಾಗ್ನೆಟ್ಗಳ ದಿಕ್ಕನ್ನು ನಮಗೆ ಹೇಳ್ಬೋದಾ ನೀವು ಅಂತ ಕೇಳ್ತಾರೆ. ಓಕೆ, ಸೊ ಹೀಗೆ ಈ ಉಳಿದಂತಹ ಬಾರ್ ಮ್ಯಾಗ್ನೆಟ್ಗಳ ದಿಕ್ಕನ್ನು ಹೇಳಬೇಕಾದ್ರೆ ನಿಮಗೆ ನಾವು ಇನ್ನೂ ಎಷ್ಟು ಪೋಲ್ಗಳನ್ನು ನಾವು ನಿಮಗೆ ಕೊಡಬೇಕು, ಇನ್ನೂ ಎಷ್ಟು ಪೋಲ್ಗಳನ್ನು ನಿಮಗೆ ಹೆಸರು ಕೊಡಬೇಕು ಅಥವಾ ಹೆಸರಿಸಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ಫಸ್ಟ್ ಅವ್ರು ಆಲ್ರೆಡಿ ಏನು ಕೊಟ್ಟಿದ್ದಾರೆ, ಸೌತ್ ಅನ್ನೋಂತ ಕೊಟ್ಟಿದ್ದಾರೆ. ಸೌತ್ ಅನ್ನುವಂಥ ಒಂದು ದಿಕ್ಕನ್ನು ಕೊಟ್ಟಿದ್ದಾರೆ. ಸೊ ಇವುಗಳನ್ನು ಇನ್ನು ಉಳಿದಂಥ ಬಾರ್ ಮ್ಯಾಗ್ನೆಟ್ಗಳ ದಿಕ್ಕನ್ನು ನಿಮಗೆ ಕಂಡು ಹಿಡಿಬೇಕಾದ್ರೆ ಇನ್ನೂ ಎಷ್ಟು ಪೋಲ್ಗಳನ್ನ ನಾವು ಕೊಡಬೇಕು ಅಂತ ಕೇಳ್ತಾರೆ. ಓಕೆ, ಆನ್ಸರ್ ಏನಪ್ಪ ಅಂತಂದ್ರೆ ನನ್ ಅಂತೇಳಿ. ಇನ್ನೂರು ಯಾವುದೇ ಥರನಾದಂತಹ ಕ್ಲೂಗಳನ್ನು ನಮಗೆ ಅವರು ಕೊಡೋದು ಬೇಕಾಗಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ಅವರು ಸೌತ್ ಅಂತ ಕೊಟ್ಬಿಟ್ಟಿದ್ದಾರೆ. ಹೌದಾ? ಇಲ್ಲಿ ಆಲ್ರೆಡಿ ಅವರು ನಮಗೆ ಸೌತ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಸೌತ್ ಅಂತ ಕೊಟ್ಬಿಟ್ಟಿದ್ದಾರೆ ಅಂತಂದ್ರೆ ಇನ್ನೊಂದು ಪೋಲ್ ಆಬ್ವಿಯಸ್ಲಿ ಯಾವ್ದು ಇರ್ತೈತಪ್ಪ ಅಂತಂದ್ರೆ ನಾರ್ತ್ ಪೋಲೋ ಇರ್ತದೆ. ಹೌದಾ? ಆಮೇಲೆ ಈ ಒಂದು ಬಾರ್ ಮ್ಯಾಗ್ನೆಟನ್ನು ಉಪಯೋಗಿಸ್ಕೊಂಡು ನಾವು ಇವುಗಳ ದಿಕ್ಕನ್ನು ಹೇಗೆ ಕಂಡು ಹಿಡಿಯುತ್ತಪ್ಪ ಅಂತಂದ್ರೆ ಏನು ಮಾಡೋದು, ಸಿಂಪಲ್. ಇವುಗಳನ್ನ ಒಂದೊಂದಾಗಿಯೇ ಈ ಥರ ಹತ್ತಿರಕ್ಕೆ, ಈ ಬಾರ್ ಮ್ಯಾಗ್ನೆಟ್ನ ಹತ್ತಿರಕ್ಕೆ ತೊಗೊಂಬರೋದು. ಓಕೆ, ಹೀಗೆ ತೊಗೊಂಬಂದಾಗ ಈ ಬಾರ್ ಮ್ಯಾಗ್ನೆಟ್ಟು ಒಂದು ವೇಳೆ ರಿಪೆಲ್ ಆದರೆ ಎರಡು ಸಜಾತಿದ ರಿಪೆಲ್ ಆಗ್ತದೆ. ಸೊ ಇಲ್ಲಿ ನಾರ್ತ್ ಪೋಲ್ ಅಂತ ಕನ್ಕ್ಲೂಡ್ ಮಾಡ್ಬೋದು ನಾವು. ಒಂದು ವೇಳೆ ಇದು ಅಟ್ರಾಕ್ಟ್ ಆದರೆ ಇಲ್ಲಿ ಏನಾರು ಬರ್ತದೆ, ಇಲ್ಲಿ ಸೌತ್ ಅಂತ ಬರ್ತದೆ, ಈಸಿ. ಓಕೆ, ಆಮೇಲೆ ಒಂದು ವೇಳೆ ಈ ಒಂದು ಬಾರ್ ಮ್ಯಾಗ್ನೆಟನ್ನು ಈ ಥರ ಹತ್ತಿರ ತಂದಾಗ ಇದು ಅಟ್ರಾಕ್ಟ್ ಆದರೆ ಇಲ್ಲಿ ಸೌತ್ ಪೋಲ್ ಇರ್ತದೆ. ಆಮೇಲೆ ಇನ್ನೊಂದು ಪೋಲ್ ನಮ್ಗೆ ಈಸಿಯಾಗಿ ಗೊತ್ತಾಗ್ತದೆ, ಇಲ್ಲಿ ನಾರ್ತ್ ಆಗ್ತದೆ. ಆಮೇಲೆ ಈ ಬಾರ್ ಮ್ಯಾಗ್ನೆಟ್ನ ಇಲ್ಲಿ ತೊಗೊಂಬಂದಾಗ ಇದು ರಿಪೆಲ್ ಆದರೆ ಇಲ್ಲಿ ನಾರ್ತ್ ಇರ್ತದೆ, ಇದು ಸೌತ್ ಇರ್ತದೆ. ಅದೇ ಥರನಾಗಿ ಈ ಒಂದು ಬಾರ್ ಮ್ಯಾಗ್ನೆಟ್ನ ಈ ಕಡೆ ತೊಗೊಂಬಂದಾಗ ಇದು ಅಟ್ರಾಕ್ಟ್ ಆದರೆ ಇಲ್ಲಿ ಯಾವ ದಿಕ್ಕು ಇರ್ತದಪ್ಪ ಅಂತಂದ್ರೆ, ಅಟ್ರಾಕ್ಟ್ ಆದರೆ ನಾರ್ತ್ ಇರ್ತದೆ. ರಿಪೆಲ್ ಆದರೆ ಸೌತ್ ಇರ್ತದೆ. ಓಕೆ, ಇಲ್ಲಿ ನಾರ್ತ್ ಅಂತ ಗೊತ್ತಾದ ಮೇಲೆ ನಾವು ಈ ಕಡೆ ಏನಿರ್ಬೋದು, ಸೌತ್ ಇರ್ಬೋದು. ಹೀಗೆ ಏನು ಮಾಡ್ಬೋದಪ್ಪ ಅಂತಂದ್ರೆ ಒಂದೊಂದಾಗಿಯೇ ಅದರ ಹತ್ತಿರಕ್ಕೆ ತೆಗೆದುಕೊಂಡು ಬಂದು ಇವು ಎಲ್ಲ ಬಾರ್ ಮ್ಯಾಗ್ನೆಟ್ಗಳ ದಿಕ್ಕನ್ನು ನಾವು ಅವ್ರಿಗೆ ಹೇಳ್ಬೋದು. ಓಕೆ, ಅಂದರೆ ಜಸ್ಟ್ ಅವರು ಈ ಒಂದೇ ಒಂದು ಸೌತ್ ಅನ್ನುವಂಥದ್ದು ಕ್ಲೂ ಕೊಡೋದ್ರಿಂದ ನಾವು ಎಲ್ಲ ಬಾರ್ ಮ್ಯಾಗ್ನೆಟ್ಗಳ ದಿಕ್ಕನ್ನು ಹೇಳ್ಬೋದು. ಓಕೆ, ಎಕ್ಸ್ಪ್ಲನೇಷನ್ ಐ ಥಿಂಕ್ ಸ್ವಲ್ಪ ಲೆಂದಿ ಆಯಿತು, ಬಟ್ ಕಾನ್ಸೆಪ್ಟ್ ಅರ್ಥ ಆಗಿತ್ತು ಇಲ್ಲೋ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ. ಓಕೆ, ಆಮೇಲೆ ಈ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು
ಕಂಪಾಸ್ ಅನ್ನುವಂತಹ ಅಂದರೆ ದಿಕ್ಸೂಚಿಯಲ್ಲಿ ನಾವು ಉಪಯೋಗ ಮಾಡ್ತೀವಿ. ಅಂದರೆ ಈ ನೀಡಲ್ ಇರ್ತದೆ ನೋಡ್ರಿ, ಈ ದಿಕ್ಸೂಚಿಯಲ್ಲಿ ಕಂಪಾಸ್ನಲ್ಲಿ ಈ ನೀಡಲ್ ಯಾವಾಗಲೂ ನಾರ್ತ್ ಸೌತ್ ಡೈರೆಕ್ಷನಲ್ಲೇ ಅಲೈನ್ ಆಗ್ತಿರ್ತದೆ. ಅಂದರೆ ಅದನ್ನ ಮ್ಯಾಗ್ನೆಟೈಸ್ ಮಾಡಿರ್ತಾರೆ ಆ ನೀಡಲನ್ನು. ಸೊ ಹೀಗಾಗಿ ಅಂದರೆ ಮೊದಲಿಗೆಲ್ಲ ಸಮುದ್ರದಲ್ಲಿ ಪ್ರಯಾಣ ಮಾಡೋರು ಏನು ಮಾಡ್ತಿದ್ರಪ್ಪ ಅಂದ್ರೆ ಈ ದಿಕ್ಸೂಚಿಯನ್ನು ಕಂಪಾಸನ್ನು ಉಪಯೋಗಿಸ್ಕೊಂಡು ದಿಕ್ಕುಗಳನ್ನು ಕಂಡುಹಿಡ್ತಿದ್ರು. ಓಕೆ, ಇದೊಂದು ಮ್ಯಾಗ್ನೆಟಿಕ್ ಅಂದರೆ ಮ್ಯಾಗ್ನೆಟ್ಸ್ನ ಒಂದು ಅಪ್ಲಿಕೇಶನ್ ಇದು. ಓಕೆ, ಇಲ್ಲಿವರೆಗೂ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟು ಕಂಪ್ಲೀಟ್ ಆಯಿತು. ಸೊ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದಂತಹ MCQ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಅದು ಮೇನ್ಲಿಯಾಗಿ CTET ಕೇಳಿದಂತಹ MCQ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.